ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ನಡೀತಾ ಇವೆ ದರೋಡೆ ಪ್ರಕರಣಗಳು. ವಿಜಯಪುರ ಬೀದರ್ನಲ್ಲೂ ಕೂಡ ದರೋಡೆ ನಡೆದಿತ್ತು. ನಿನ್ನೆ ಆದಂತಹ ದರೋಡೆ ರೀತಿಯಲ್ಲಿಯೇ ಹಾಡ ಹಗಲಲ್ಲಿ ದರೋಡೆ ಪ್ರಕರಣಗಳು ನಡೆದಿದ್ದು. ಅನೇಕ ಉದಾಹರಣೆಗಳು ಸಾಲು ಸಾಲು ರಾಜ್ಯದಾದ್ಯಂತ ವಿಜಯಪುರದಲ್ಲಿ ಮತ್ತು ಬೀದರ್ನಲ್ಲಿ ಜನವರಿ 16ನೇ ತಾರೀಕು ನಡೆದಿದ್ದಂತಹ ರಾಬರಿ 83 ಲಕ್ಷ ಕಳ್ಳತನ ಮಾಡಿತು. ಆ ಆರೋಪಿಗಳ ಬಂಧನ ಇದುವರೆಗೂ ಕೂಡ ಆಗಿಲ್ಲ. ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ದರೋಡೆ ಪ್ರಕರಣ. SBI ಬ್ಯಾಂಕ್ ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ದರೋಡೆ ನಡೆದಿತ್ತು. ಆರೋಪಿಗಳ ಸ್ಕೆಚ್ ಭೇದಿಸಲು ಪೊಲೀಸ್ ಇಲಾಖೆ ವಿಫಲ ಆಗಿದೆ. ಇದುವರೆಗೂ ಕೂಡ ಯಾರನ್ನೂ ಬಂಧನ ಮಾಡಿಲ್ಲ. ಬ್ಯಾಂಕ್ನ ಗೇಟ್ ಕ್ಲೋಸ್ ಮಾಡುವಂತ ಟೈಮ್ನಲ್ಲಿ ಸರಿಸುಮಾರು ಸಂಜೆ 6 ಗಂಟೆ ಟೈಮ್ನಲ್ಲಿ ಬಂದಂತಹ ಒಂದು ಗುಂಪು, ಮುಸುಕುಧಾರಿಗಳ ಗುಂಪು, ಬ್ಯಾಂಕ್ನಲ್ಲಿದ್ದಂತಹ ಎಲ್ಲರನ್ನ ಎದುರಿಸಿ ಹಣ ತುಂಬಿಕೊಂಡು ಹೋಗಿತ್ತು. ಕಳೆದ ಒಂದು 2-3 ತಿಂಗಳ ಹಿಂದೆ ನಡೆದಂತಹ ಪ್ರಕರಣ ಇದು. ಇನ್ನು ಬೀದರ್ನಲ್ಲಿ ಈ ವರ್ಷದ ಮೊದಲ ತಿಂಗಳಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಕೇಸ್ 83 ಲಕ್ಷ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ರು. ಅದು ಇದುವರೆಗೂ ಕೂಡ ಯಾರು ಏನು ಎತ್ತ ಅನ್ನುವಂಥ ಅಪ್ಡೇಟ್ಸ್ಗಳಿಲ್ಲ. ವಿಜಯಪುರ ಪ್ರಕರಣ ಆಲ್ಮೋಸ್ಟ್ ಸಂಜೆ 6 ಗಂಟೆ ಟೈಮ್ನಲ್ಲಿ, ಅಂದ್ರೆ ಈ ಬ್ಯಾಂಕ್ನ ವ್ಯವಹಾರಗಳೆಲ್ಲವೂ ಕೂಡ ಕ್ಲೋಸ್ ಆಗಿ ಇನ್ನೇನು ಬ್ಯಾಂಕ್ಗೆ ಬೀಗ ಹಾಕಬೇಕು, ಸಾರ್ವಜನಿಕರ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗೆ ಅಂದ್ರೆ ಟರ್ನ್ ಓವರ್ಗೆ ಟೈಮ್ ಇಲ್ಲದಂಥ ಟೈಮ್ನಲ್ಲಿ 6 ಗಂಟೆ ಟೈಮ್ನಲ್ಲಿ ಕ್ಲೋಸಿಂಗ್ ಟೈಮ್ನಲ್ಲಿ ಬಂದು ರಾಬರಿ ಮಾಡಿದ್ರು. ಅಲ್ಲಿದ್ದಂಥ ಸಿಬ್ಬಂದಿಗಳನ್ನ ಹೆದರಿಸಿ ಗನ್ ಪಾಯಿಂಟ್ ಇಟ್ಟು ಹಣೆಗೆ ರಾಬರಿ ಮಾಡಿದ್ರು. ಇನ್ನು ವಿಜಯಪುರದಲ್ಲಿ ಇಬ್ಬರು ಹಣ ತುಂಬಿಸುವಂತ ವ್ಯಕ್ತಿಗಳಿಗೆ ಗುಂಡನ್ನು ಹಾರಿಸಲಾಗಿತ್ತು. ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ನಡೆದು 10 ತಿಂಗಳಾದರೂ ಕೂಡ ಇನ್ನೂ ಸಿಕ್ಕಿಲ್ಲ ಹಂತಕರು. ಬೀದರ್ನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಕೇಸ್. ಇಬ್ಬರು ದರೋಡೆಕೋರರಿಗೆ ಪೊಲೀಸರ ನಿರಂತರ ಶೋಧ ನಡೀತಾ ಇದೆ. ಇಬ್ಬರೇ ಮಾಡಿದಂತಹ ದರೋಡೆ ಪ್ರಕರಣ ಇದೆ. ಜನವರಿ 16ರಂದು ಹಾಡ ಹಗಲಲ್ಲೇ ನಡೆದಿದ್ದಂತಹ ಅತಿ ದೊಡ್ಡ ದರೋಡೆ. CMS ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಇಬ್ಬರ ಮೇಲೆ ಗುಂಡು ಹಾರಿಸಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ವೆಂಕಟೇಶ್ ಸಾವನ್ನಪ್ಪಿದ್ರೆ ಮತ್ತೋರ್ವನಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಅವತ್ತಿನ ದೃಶ್ಯ ಇದು. ಬೈಕ್ ಮೇಲೆ ಆ ಬ್ಯಾಗ್ ಅನ್ನ ಇಟ್ಕೊಂಡು ಹೋಗಿದ್ರು, ಹಣದ ಬ್ಯಾಗ್ ಅನ್ನ ರಾಜಾರೋಷವಾಗಿ. ನೋಡಿ, ಹಾಡ ಹಗಲಲ್ಲಿ ನಡೆದಂತಹ ದರೋಡೆ ಪ್ರಕರಣ ಜನವರಿ 16ನೇ ತಾರೀಕು, ಇದೇ ವರ್ಷದ ಜನವರಿ 16ರಂದು ನಡೆದಂತಹ ಅತಿ ದೊಡ್ಡ ರಾಬರಿ ಪ್ರಕರಣ ಇದು. ಈ ರೀತಿಯಾಗಿ ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ದರೋಡೆ ಪ್ರಕರಣಗಳು ನಡೀತಾನೆ ಇದೆ. ಮಂಗಳೂರಲ್ಲಿ ಕೂಡ ಇತ್ತೀಚೆಗೆ ದರೋಡೆ ಪ್ರಕರಣ ನಡೆದಿತ್ತು. 10 ತಿಂಗಳಾದರೂ ಕೂಡ ಹಂತಕರ ಸುಳಿವಿನ್ನೂ ಇಲ್ಲ. ವಿಜಯಪುರದಿಂದ ನಮ್ಮ ಪ್ರತಿನಿಧಿ ಗುರುರಾಜ್ ಮತ್ತು ಬೀದರ್ನಿಂದ ನಮ್ಮ ಪ್ರತಿನಿಧಿ ದುರ್ಗಪ್ಪ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ರೆ ಅಂದ್ರೆ ಯಾವುದೇ ರೀತಿಯಾಗಿ ಸೀರಿಯಸ್ ಆಗಿ ತನಿಖೆ ಮಾಡದೇ ಇರುವಂತ ರೀತಿಯಲ್ಲಿ ಏನಾದರೂ ನಡೀತಾ ಇದೆಯಾ? ನಮ್ಗೆ ಯಾಕೆ ಬೇಕು ಅನ್ನುವಂಥ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದೆಯಾ? ಅದಕ್ಕೆ ಮತ್ತೆ ಮತ್ತೆ ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಮುಂದುವರಿತಾನೆ ಇದೆಯಾ ಅನ್ನುವಂಥ ಸಹಜ ಪ್ರಶ್ನೆಗಳು ಮೂಡ್ತಾ ಇದೆ. ಈ ವಿಜಯಪುರ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಟ್ ಪ್ರೆಸೆಂಟ್ ಏನು ಅಪ್ಡೇಟ್ ಸಿಗ್ತಾ ಇದೆ? ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ತನಿಖೆ? ಅರುಣ್, ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಮುಖವಾಗಿ 2 ಬ್ಯಾಂಕ್ಗಳ ದರೋಡೆ ಪ್ರಕರಣಗಳು ನಡೆದಿರುವಂತದ್ದು. ಒಂದು ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿರುವಂತಹ ಕೆನರಾ ಬ್ಯಾಂಕ್ ಅಲ್ಲಿ ದರೋಡೆ ನಡೆದಿತ್ತು. ಆದ್ರೆ ಆ ದರೋಡೆ ಮಾಡಿದ್ದು ಅದೇ ಬ್ಯಾಂಕ್ ಇಂದ ಟ್ರಾನ್ಸ್ಫರ್ ಆಗಿ ಹೋಗಿದಂತಹ ಮ್ಯಾನೇಜರ್ ಇದ್ದ, ಆತರ ಜೊತೆಗೆ 14 ಜನ ಸಹಚರಿ ಸೇರಿದಂತೆ ಸುಮಾರು 15 ಜನ ಪ್ರಕರಣದಲ್ಲಿ ಬಂಧಿತರಾದ್ರು. ಮತ್ತೆ ಬಹುತೇಕ ಏನು ಬಂಗಾರ ಕಳವಾಗಿತ್ತು ಅದನ್ನ ವಾಪಸ್ ತೊಡೆಯಲು ಪೊಲೀಸರು ಯಶಸ್ವಿಯಾಗಿದ್ರು. ಯಾಕಂದ್ರೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರೇ ಅದರಲ್ಲಿ ಭಾಗಿಯಾಗಿದ್ದು ಪೊಲೀಸರಿಗೆ ಗೊತ್ತಾದ ತಕ್ಷಣ ಪ್ರಕರಣ ಬಹುತೇಕ ತಾರೀಕಿಗೆ ಅಂತ್ಯಕ್ಕೆ ಬಂದಿತ್ತು. ಅದಾದ ಬಳಿಕ ಚಡಚಣದಲ್ಲಿ ಸಹಿತ SBI ಬ್ಯಾಂಕ್ ಅನ್ನ ಸಂಜೆ ಇನ್ನೇನು ಬ್ಯಾಂಕ್ ಕ್ಲೋಸ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಮುಸುಕುಧಾರಿಗಳ ತಂಡ ಬ್ಯಾಂಕಿಗೆ ಭೇಟಿ ಆಗಮಿಸಿ ಅವರಿಗೆ ಹೆದರಿಸಿ ಹಣವನ್ನೆಲ್ಲ ತಗೊಂಡ್ಕೊಂಡು ಹೋಗಿತ್ತು, ಮತ್ತೆ ಬಂಗಾರ ತಗೊಂಡು ಹೋಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅದು ಕರ್ನಾಟಕದ ಗಡಿಯಾಗಿರೋ ಒಂದು ಚಡಚಣೆ ತಾಲೂಕು ಕರ್ನಾಟಕದ ಗಡಿಯಾಗಿರೋದ್ರಿಂದ ಅವರು ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ರು. ಹಾಗಾಗಿ 2 ರಾಜ್ಯಗಳ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಬೇಕಾದ ಅನಿವಾರ್ಯತೆ ಇತ್ತು. ಕೇವಲ ವಿಜಯಪುರ ಪೊಲೀಸರು ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ರೆ ಮಹಾರಾಷ್ಟ್ರದಲ್ಲಿ ಅವರು ನಾಪತ್ತೆ ಆಗಿದ್ದ ಕಾರಣವಾಗಿ ಮತ್ತೆ ಅವ್ರು ಅಲ್ಲಿಂದ ದರೋಡೆ ಮಾಡಿ ಓಡಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಕಾರನ್ನ ಬಿಟ್ಟು ಹೋಗಿದ್ರು. ಹಾಗಾಗಿ ಎಲ್ಲಾ ಆಯಾಮಗಳಿಂದ ತನಿಖೆ ನಡೆಸುವಾಗ ಮಹಾರಾಷ್ಟ್ರ ಪೊಲೀಸರ ಜಂಟಿ ಸಹಕಾರವಾಗಿ ಬೇಕಾಗಿತ್ತು. ಹಾಗಾಗಿನೇ 2 ರಾಜ್ಯಗಳ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಅದು ಫಲಿತಾಂಶ ಸಿಗ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆರಂಭದಲ್ಲಿ ಓರ್ವನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಅದಾದ ಬಳಿಕ ಅವರಿಗೆ ಗನ್ ಪೂರೈಕೆ ಮಾಡಿದಂತಹ 3 ಜನರನ್ನು ಸಹಿತ ಅವರು ಬಂಧಿಸಿದ್ರು, ಬಿಹಾರಕ್ಕೆ ಹೋಗಿ ಬಂಧಿಸ್ಕೊಂಡ್ ಬಂದ್ರು. ಆದ್ರೆ ಎರಡು ರಾಜ್ಯಗಳ ನಡುವೆ ಸಮನ್ವಯತೆ ಹಿಂದಾಗಿ ಅದು ಆ ಪ್ರಕರಣದಲ್ಲಿ ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಈಗ ಅನಿಸ್ತಾ ಇರೋದು.
ಕಾರಣ ಅಷ್ಟೇ, ಏನು ಮನ್ಗುಳಿ ಬ್ಯಾಂಕ್ ಅಲ್ಲಿ ಆಗಿರುವಂತಹ ರಾಬರಿ ಪ್ರಕರಣ ಪೊಲೀಸರು ಎಷ್ಟು ನೀಟಾಗಿ ಅದನ್ನ ಹ್ಯಾಂಡ್ ಓವರ್ ಮಾಡಿ ಅದನ್ನ ಕರೆಕ್ಟ್ ಬಹುತೇಕ ತಾರ್ಕಿಕ ಹಂತಕ್ಕೆ ತಗೊಂಡ್ಬಂದ್ರು. ಅದು ಚಡಚಣ ಬ್ಯಾಂಕ್ ಅಲ್ಲಿ ಆ ರೀತಿ ಆಗ್ಲಿಲ್ಲ ಅಂತ ಒಂದು ಆರೋಪ ಕೇಳಿ ಬಂದಿರೋದು. ಇದಕ್ಕೆ ಮುಖ್ಯ ಕಾರಣ ಎರಡು ರೀತಿ. ಒಂದು, ಬೇರೆ ರಾಜ್ಯಕ್ಕೆ ಅವರು ಹೋಗೋದ್ರಿಂದ ಸಮಸ್ಯೆ ಆಗಿರೋದು ಒಂದಾದ್ರೆ, ಜೊತೆಗೆ ಅದು ಮಹಾರಾಷ್ಟ್ರ ಆಗಿರೋ ಕಾರಣಕ್ಕೆ ಅಲ್ಲಿ ಸ್ಥಳೀಯ ಸಹಕಾರ ಕೊಡ್ಲಿಲ್ಲ ಅನ್ನೋ ಒಂದು ಆರೋಪ ಇದೆ. ಹಾಗಾಗಿ ಈ ಎಲ್ಲ ಆರೋಪಗಳಿಂದಾಗಿ ಆ ಪೊಲೀಸರಿಗೆ ಒಂಚೂರು ಹಿನ್ನಡೆ ಆಯ್ತು ಅಂತ ಹೇಳಿ ಪ್ರಾಥಮಿಕವಾಗಿ ಅನಿಸ್ತಾ ಇರುವಂತದ್ದು ಅರುಣ್. ಅದೇ ಕಾರಣಕ್ಕೆ ಏನಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಏನು ದರೋಡೆ ಪ್ರಕರಣ ನಡೆಸಿದಾಗ ಅದಕ್ಕೆ ಮೂಲ ಕಾರಣ ಅಂದ್ರೆ ಈ ತನಿಖೆಯಲ್ಲಿ ಆಗಿರುವಂತಹ ವಿಫಲತೆ ಸಹಿತ ಕಾರಣ ಅಂತ ಹೇಳ್ಬೋದು ಅರುಣ್. ಎಸ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ಇನ್ನು ಬೀದರ್ನಿಂದ ನಮ್ಮ ಪ್ರತಿನಿಧಿ ದುರ್ಗಪ್ಪ ಲೈವ್ನಲ್ಲಿದ್ದಾರೆ. ದುರ್ಗಪ್ಪ, ಬರೋಬ್ಬರಿ 10 ತಿಂಗಳಾಯಿತು ಓರ್ವನ ಹತ್ಯೆ ಆಗಿದ್ದು, ಜೊತೆಗೆ 83 ಲಕ್ಷ ಇವರು ಸಾರಾಸಗಟಾಗಿ ಒಂದು ಬೈಕ್ನಲ್ಲಿ ತೆಗೆದುಕೊಂಡು ಹೋಗಿ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಇವತ್ತಿಗೂ ಕೂಡ ಈ ತನಿಖೆ ಏನಾಯ್ತಪ್ಪ, ಇಷ್ಟೆಲ್ಲ ವಿಜುವಲ್ಸ್ಗಳಿದ್ರೂ ಕೂಡ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನುವಂತಹ ಸಹಜ ಪ್ರಶ್ನೆ ಇದೆ. ಇತ್ತೀಚೆಗೆ ಬೇರೆ ರಾಜ್ಯದಲ್ಲಿ ಒಂದು CCTV ದೃಶ್ಯ ಲಭ್ಯ ಆಗಿದೆ ಅನ್ನೋದನ್ನ ಹೊರತುಪಡಿಸಿದಂಗೆ ಯಾವ ಸುಳಿವು ಕೂಡ ಇಲ್ಲಿವರೆಗೂ ಸಿಗ್ತಾ ಇಲ್ಲ. ಅರುಣ್, ರಾಜ್ಯದಲ್ಲಿ ನಡೀತಕ್ಕಂತ ದರೋಡೆ ಪ್ರಕರಣಗಳಿಗೆ ಬೀದರ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತ ದರೋಡೆ ಪ್ರಕರಣ ನಾಂದಿ ಹಾಡಿತಾ ಅನ್ನೋ ಒಂದು ಯಕ್ಷ ಪ್ರಶ್ನೆ ಈಗ ರಾಜ್ಯದಾದ್ಯಂತ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ವರ್ಷದ ಆರಂಭದಲ್ಲಿ ಅಂದ್ರೆ ಜನವರಿ 16ನೇ ತಾರೀಕು ಹಾಡ ಹಗಲೇ CMS ಏಜೆನ್ಸಿಯ ವಾಹನದ ATM ಸಿಬ್ಬಂದಿ ಗಿರಿ ವೆಂಕಟೇಶ್ ಅನ್ನೋವನ್ನ ಹತ್ಯೆ ಮಾಡಿ ಇನ್ನೋರ್ವ ಶಿವಕುಮಾರ್ ಅನ್ನೋ ಒಂದು ಗಾಯಾಳುವಿಗೆ ಏನು ಗುಂಡೇಟು ತಿಂದು ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿದ್ರು. ಅದರಲ್ಲಿ ಓರ್ವ ಮೃತಪಟ್ಟು 83 ಲಕ್ಷವನ್ನ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯ ಇಬ್ಬರು ಅಲೋಕ್ ಕುಮಾರ್ ಮತ್ತು ಅಮನ್ ಕುಮಾರ್ ಎಂಬ ಇಬ್ಬರು ದರೋಡೆಕೋರರು 83 ಲಕ್ಷ ರೂಪಾಯಿಯನ್ನ ಬೈಕ್ ನಲ್ಲೇ ತೆಗೆದುಕೊಂಡು ಹೋಗಿ ಈಗಾಗಲೇ ಕಳೆದ 10 ತಿಂಗಳು ಗತಿಸಿದೆ. 10 ತಿಂಗಳು ಗತಿಸಿದ್ರು ಕೂಡ ಇನ್ನೂವರೆಗೂ ದರೋಡೆಕೋರರ ಸುಳಿವು ಪತ್ತೆ ಇನ್ನೂ ದರೋಡೆಕೋರರು ಬಂಧನ ಆಗಿಲ್ಲ. ಈಗಾಗಲೇ ಏನು ಘಟನೆ ನಡೆದು 1 ತಿಂಗಳ ಅವಧಿಯಲ್ಲೇ ಏನು ಪೊಲೀಸರು ಆರೋಪಿಗಳ ಒಂದು ಸುಳಿವನ್ನ ಹಚ್ಚಿ ಆ ಆರೋಪಿಗಳ ಪತ್ತೆಗಾಗಿ ಬೆನ್ನಟ್ಟಿದ್ರು. ಆದ್ರೆ ಇನ್ನೂವರೆಗೂ ಕೂಡ ಆರೋಪಿಗಳ ಬಂಧನವಾಗಿಲ್ಲ. ಈಗ ನಿರಂತರವಾಗಿ ಕಳೆದ 10 ತಿಂಗಳಿಂದ ಬೀದರ್ ಜಿಲ್ಲೆಯ ಪೊಲೀಸರು ಆರೋಪಿಗಳ ದರೋಡೆಕೋರರ ಒಂದು ಸುಳಿವಿಗ ಪತ್ತೆಗಾಗಿ ನಿರಂತರವಾಗಿ ಶೋಧ ನಡೆಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ತೆಲಂಗಾಣ ಮತ್ತು ಏನು ಅಲ್ಲಿ ಬಿಹಾರದಲ್ಲಿ ಅಡಿಗೆ ಕೂತಿದ್ದಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಬಿಹಾರದಲ್ಲಿ ಈಗಾಗಲೇ ಬೀದರ್ ಜಿಲ್ಲೆ ಪೊಲೀಸರು ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಆರೋಪಿಗಳು ಎಲ್ಲಿದ್ದಾರೆ, ಅವರ ಚಲನವಲನ ಬೀದರ್ ಜಿಲ್ಲೆಯ ಪೊಲೀಸರಿಗೆ ಸಿಗ್ತಾ ಇಲ್ಲ. ಮತ್ತೆ ಅಲ್ಲಿ ಏನು ಸ್ಥಳೀಯ ಪೊಲೀಸರು ಕೂಡ ಸಹಕಾರ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಎರಡೂ ರಾಜ್ಯದ ಪೊಲೀಸರ ಸಮನ್ವಯತೆಯಿಂದ ಇವತ್ತು ಆರೋಪಿಗಳ ಪತ್ತೆ ಕಷ್ಟಕರ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ 83 ಲಕ್ಷ ಓರ್ವನ ಜೀವ ತೆಗೆದು 83 ಲಕ್ಷವನ್ನ ತೆಗೆದುಕೊಂಡು 10 ತಿಂಗಳಾದ್ರೂ ಕೂಡ ಇನ್ನೂವರೆಗೂ ಆರೋಪಿಗಳಿಗೆ ಬಂದೇ ಆಗಲ್ಲ. ಮತ್ತೆ 10 ತಿಂಗಳ ಗತಿಸಿದ ಬೆನ್ನಲ್ಲೇ ಮತ್ತೊಂದು ದರೋಡೆ ಪ್ರಕರಣ ಬೀದರ್ನಲ್ಲಿ ನಡೆದಿರ್ತಕ್ಕಂಥದ್ದು. ನಿನ್ನೆ 23 ಏನು ಹೈವೇನಲ್ಲಿ ಏನು ಚಲಿಸ್ತಕ್ಕಂಥ ವಾಹನವನ್ನ ಪಂಚರ್ ಮಾಡಿ 23 ಲಕ್ಷ ರೂಪಾಯಿದ ಚಿನ್ನಾಭರಣವನ್ನ 6 ಜನ ತಂಡ ದರೋಡೆಕೋರರ ತಂಡ 23 ಲಕ್ಷ ರೂಪಾಯಿದ ಚಿನ್ನಾಭರಣವನ್ನ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಎರಡೂ ಘಟನೆಗಳು 10 ತಿಂಗಳಲ್ಲಿ ನಡೆದಿದೆ. ಎರಡೂ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಆರೋಪಿಗಳು ಇವತ್ತು ಪೊಲೀಸರಿಗೆ ಚಳ್ಳೆ ಹಣ್ಣು ತೀಸ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಬೀದರ್ನಲ್ಲಿ ಇದೇ ಮೊದಲಲ್ಲ ದರೋಡೆ ಪ್ರಕರಣ ನಡೆದಿದ್ದು. ಈ ಹಿಂದೆ ಕೂಡ ದರೋಡೆ ಪ್ರಕರಣಗಳು ನಡೆದಿದ್ದುವಂತೆ. ಆ ದರೋಡೆ ಪ್ರಕರಣಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿರ್ತಕ್ಕಂಥದ್ದು. ಇದು ಕೂಡ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಏನು ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ಇದು ಕೂಡ ಆ ಸಾಲಿಗೆ ಸೇರುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಬೀದರ್ ಜಿಲ್ಲೆಯ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ನಡೆದ ಮೇಲೆ ಏನು ಮಂಗಳೂರು, ವಿಜಯಪುರ, ಈಗ ಬೆಂಗಳೂರು ಮತ್ತೆ ಬೀದರ್ನಲ್ಲಿ ಅಂದ್ರೆ ಬೀದರ್ನಲ್ಲಿ ಮೊದಲ ಘಟನೆ ಆದ ಮೇಲೆನೆ ಒಂದು 4-5 ದರೋಡೆ ಪ್ರಕರಣಗಳು ನಡೆದಿವೆ. ಆ ದರೋಡೆ ಪ್ರಕರಣಗಳಲ್ಲಿ ಮಂಗಳೂರು ಮತ್ತೆ ಕೆಲವೊಂದಿಷ್ಟು ಕಡೆ ಬಂಧನ ಆಗಿದ್ದನ್ನು ಹೊರತುಪಡಿಸಿದ್ರೆ ಇನ್ನೂವರೆಗೂ ಕೂಡ ಯಾವ ಆರೋಪಿಗಳು ಪತ್ತೆ ಆಗಿಲ್ಲ. ಅದರಲ್ಲಿ ಬೀದರ್ ಕೂಡ ಒಂದು. ಇನ್ನು ಈಗಾಗಲೇ ಪೊಲೀಸರು ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ಆದ್ರೆ ಆರೋಪಿಗಳನ್ನ ಪತ್ತೆ ಹಚ್ಚೋದು ಯಾವಾಗ, ಅವರ ಬಂಧನ ಯಾವಾಗ ಅನ್ನೋ ಒಂದು ಈಗ ಯಕ್ಷ ಪ್ರಶ್ನೆ ಬೀದರ್ ಜಿಲ್ಲೆಯನ್ನ ಕಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಎಸ್, ಥ್ಯಾಂಕ್ ಯು ದುರ್ಗಪ್ಪ, ಗುರುರಾಜ್ ಎಲ್ಲ ಡೀಟೇಲ್ಸ್ಗೆ. ಈ ದರೋಡೆಗೆ ಕೊನೆ ಯಾವಾಗ ಅನ್ನುವಂತ ಪ್ರಶ್ನೆ ಇದೆ. ಹಾಡ ಹಗಲಲ್ಲಿ ನಡೆದಂತಹ ಅನೇಕ ದರೋಡೆ ಪ್ರಕರಣಗಳ ಉದಾಹರಣೆಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ವಿಜಯಪುರದಲ್ಲಿ ದರೋಡೆ, ಬೀದರ್ನಲ್ಲಿ ದರೋಡೆ, ಬೆಂಗಳೂರಲ್ಲಿ ನಿನ್ನೆ ಇಡೀ ದೇಶನೇ ಬೆಚ್ಚಿ ಬೀಳುವಂತಹ ದರೋಡೆ ನಡೆದಿರೋದು. ಆರೋಪಿಗಳ ಸ್ಕೆಚ್ ಭೇದಿಸೋದಕ್ಕೆ ಪೊಲೀಸರು ಮತ್ತೆ ವಿಫಲ ಆಗ್ತಾ ಇದ್ದಾರೆ. ಯಾಕೆ? ಆಮೇಲೆ ಅಷ್ಟು ಈಸಿಯಾಗಿ ದರೋಡೆ ಮಾಡಬಹುದಾ ಅನ್ನೋದನ್ನ ಈ ಖದೀಮರು, ದುಷ್ಕರ್ಮಿಗಳು ತೋರಿಸಿಕೊಡ್ತಾ ಇದ್ದಾರೆ. ದರೋಡೆ ಆದ ನಂತರದಲ್ಲೂ ಕೂಡ ಇವರನ್ನ ಹಿಡಿಯೋದಕ್ಕೆ ಹರಸಾಹಸ ಪಡುವಂತಹ ರೀತಿಯಲ್ಲಿ ನಡೀತಾ ಇದೆ.
ಬೆಂಗಳೂರಿನ ಹೃದಯ ಭಾಗ, ಅತಿ ದೊಡ್ಡ ಟ್ರಾಫಿಕ್ ಇರುವಂತಹ ಜಂಕ್ಷನ್ ನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಪ್ರಕರಣ. ಅಷ್ಟು ಈಸಿಯಾಗಿ ಯಾಮಾರಿಸಿ ದರೋಡೆ ನಡೆಸಬಹುದು ಅನ್ನೋದನ್ನ ಈ ದರೋಡೆಕೋರರು ತೋರಿಸಿಕೊಟ್ಟಿದ್ದಾರೆ. ಸಂಬಂಧಪಟ್ಟಂಗೆ ಅನೇಕ ಸಾಕ್ಷಿಗಳು ಕೂಡ ಸಿಕ್ಕಿದೆ. ಬೆಳಗಿನ ಜಾವ 10 ಗಂಟೆ 11 ಗಂಟೆಯ ಸುಮಾರಿಗೆ ನಡೆಯುತ್ತೆ ಇಷ್ಟು ದೊಡ್ಡ ಮಟ್ಟದ ರಾಬರಿ ಪ್ರಕರಣ. ಅಂದರೆ ಅದು ಬೆಂಗಳೂರಲ್ಲಿ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ, ಅದು ಮೂಲೆಯಲ್ಲೋ ಗೊತ್ತು ಗುರಿ ಇಲ್ಲದಂತಹ ಜಾಗದಲ್ಲೂ ನಡೆದಂತಹ ಪ್ರಕರಣ ಅಲ್ಲ, ಮಧ್ಯರಾತ್ರಿ ನಡೆದಂತಹ ಪ್ರಕರಣ ಅಲ್ಲ, ಹಾಡ ಹಗಲಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡುವಂತಹ ಸಂದರ್ಭದಲ್ಲಿ ನಡೆದಂತಹ, ಸಿಟಿ ಸೆಂಟರ್ನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಬೆಂಗಳೂರಲ್ಲಿ ನಿನ್ನೆ ನಡೆದಿದ್ದು. ಫುಲ್ಲಿ ಲೋಡೆಡ್ ಗನ್ ಇರುವಂತಹ ಸೆಕ್ಯೂರಿಟಿ ಅಸೆಎಂಎಸ್ ವೆಹಿಕಲ್ನಲ್ಲಿ ಇದ್ರು. ನಿನ್ನೆ 4-5 ಜನ ಸಿಬ್ಬಂದಿಗಳಿರ್ತಾರೆ. ಯಾವ ಪಾಯಿಂಟಲ್ಲಿ ವೆಹಿಕಲ್ ಅನ್ನು ನಿಲ್ಲಿಸಬೇಕು, ಯಾವ ಪಾಯಿಂಟಲ್ಲಿ ಅದನ್ನು ಅನ್ಲೋಡ್ ಮಾಡಬೇಕು, ಎಷ್ಟು ಹೊತ್ತು ಟೈಮ್ ಇರುತ್ತೆ, ಅದೆಲ್ಲವೂ ಕೂಡ ಇರುತ್ತೆ ಪ್ಲಾನಿಂಗ್ ಆಗಿ. ಇದೆಲ್ಲವನ್ನು ಕೂಡ ಭೇದಿಸಿದಂತಹ ದುಷ್ಕರ್ಮಿಗಳು ಅತಿ ದೊಡ್ಡ ರಾಬರಿಯನ್ನು ಹಾಡ ಹಗಲಲ್ಲಿ ನೆನ್ನೆ ಬೆಂಗಳೂರಲ್ಲಿ ಮಾಡಿದ್ದಾರೆ. ಇನ್ನು ಬೀದರ್ನಲ್ಲಿ ರೈತರ ಜೊತೆಗಿನ ಕಬ್ಬು ದರ ನಿಗದಿ ಸಭೆ ಯಶಸ್ವಿಯಾಗಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ನೇತೃತ್ವದಲ್ಲಿ ನಡೆದಂತಹ 4ನೇ ಸಭೆ ಸಫಲ ಆಗಿದೆ. ಕಳೆದ 3 ಸಭೆಗಳಲ್ಲೂ ಕೂಡ ಒಮ್ಮತ ಮೂಡಿರಲಿಲ್ಲ. 4ನೇ ಸಭೆ ಸಫಲ ಆಗಿದೆ. 2950 ರೂಪಾಯಿ ದರ ನಿಗದಿ, ರೈತರ ಜೊತೆಗಿನ ಮಾತುಕತೆ ಸಂಧಾನ ಆಗಿದೆ, ಸಕ್ಸಸ್ ಆಗಿದೆ. ಈ ಒಂದು ಸಂಧಾನ ಸಭೆ 2950 ರೂಪಾಯಿಗೆ ಓಕೆ ಅಂತ ಹೇಳಿದ್ದಾರೆ ರೈತರು. ಡಿಸಿ ಶಿಲ್ಪಾ ಶರ್ಮಾ, ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಈ ಸಭೆಯನ್ನ ನಡೆಸಲಾಗಿದೆ. ಪ್ರತಿ ಟನ್ ಕಬ್ಬಿಗೆ 2950 ರೂಪಾಯಿ ನೀಡೋಕೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಓಕೆ ಅಂತ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಯವರು ಇಷ್ಟು ದರವನ್ನ ಕೊಡೋಕೆ ಒಪ್ಪಿದ ನಂತರದಲ್ಲಿ ರೈತರು ಕೂಡ ಇದಕ್ಕೆ ಓಕೆ ಅಂತ ಹೇಳಿದ್ದಾರೆ, ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ದರ ನಿಗದಿ ಮಾತುಕತೆ ಸಂಧಾನ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇತ್ತು. ನಾಳೆ ಕೂಡ ರಸ್ತೆ ತಡೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಲಾಗಿತ್ತು. ಅದನ್ನ ಕೈ ಬಿಟ್ಟಿದ್ದಾರೆ ಈಗ ಅನ್ನದಾತರು. ದರ ನಿಗದಿ ಹಿನ್ನೆಲೆಯಲ್ಲಿ ಸಭೆ ಬಳಿಕ ರೈತರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಈಗ ಅವ್ರು ಬಂದಿದ್ದು ಒಪ್ಪಿಗೆ. ಈಗ ಇನ್ನೂ ಮುಂದಿನ ವರ್ಷ ಈ ಸೀಸನ್ ಏನು ಬಂದ ನಂತರ ಲಾಭ ಹಾನಿ ನೋಡ್ಕೊಂಡು ಮುಂದಿಂದು ಏನೇನ ನಾವು 3 ಅಂತಂದಿದ್ದೇವೆ ಅಲ್ಲಿ ಕೊಡಿಸ್ತೀನಿ ಅಂದ್ರೆ 2950 ಕೊಡ್ತೀನಿ. ಈಗ ಓಕೆ ಅನ್ಬೇಕಾಯ್ತು. ಯಾಕಂದ್ರೆ ನೋಡ್ರಿ, ರೈತರು ದನ ಕರು ಎಲ್ಲ ಬಿಟ್ಟು ಇಲ್ಲಿ ಕುಂತೀವಿ, ಒಂದು ಲೈನಿಗೆ ಬಂದದ. ಈ ವರ್ಷ ಇಷ್ಟು ತೊಗೊಂಬರಿ, ಮುಂದಿನ ವರ್ಷ ಮತ್ತೆ ಇನ್ನೂ ಅಪೇಕ್ಷೆ ಪಡ್ಲಿಕ್ಕೆ ಬರ್ತದೆ. ಹೋದ ವರ್ಷ 2600 ಅಂದ್ರೆ 350 ರೂಪಾಯಿ ನಾವು ಜಾಸ್ತಿ ಪಡೆದಂಗೆ ಆಯ್ತು. ಮತ್ತು ಸಕ್ಕರೆ ಏನಿದೆ ಈಗ ಕುಡ್ಲಿಕ್ಕೆ ಹಚ್ತೀನಿ ಅಂತ ಹೇಳ್ಯಾರ, ಹೋದ ವರ್ಷದ ಸಕ್ಕರೆ. ಮತ್ತು ಏನಿರ್ತದೆ ಒಂದೇ ಸಾರಿ ಹೇಳಿದ್ರು ರಬ್ಬರು ಕಡಿತದ. ಮತ್ತು ಕೇಂದ್ರ ಸರ್ಕಾರಕ್ಕೆ ಎಲ್ಲಕ್ಕಿಂತ ದೊಡ್ಡ ಅಭಿನಂದನೆ ಮೋದಿಯವರಿಗೆ ನಾವು ಈ ಒಂದು ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಅಭಿನಂದನೆ ಪಡಿಸ್ತೀವಿ. 2900ಗೆ ಫ್ಯಾಕ್ಟ್ರಿಗಳು ಒಪ್ಪಿದ್ರು. ರೈತರು ಏನು ಹೇಳಿದ್ದಾರೆ ಅಂದ್ರೆ, ನಮಗೆ ಇನ್ನು ಹೆಚ್ಚಿಗೆ ರೇಟ್ ಬೇಕು ಅಂತ ಇಲ್ಲಿ ಶಾಂತಿಯುತ ರೀತಿಯ 8 ದಿವಸದಲ್ಲಿ ಈಗ ನಮ್ದು ಸದ್ಯಕ್ಕೆ ಫ್ಯಾಕ್ಟ್ರಿಗಳ ಜೊತೆಲಿ ಏನು ಮಿನಿಸ್ಟರ್ ಸರ್ ಈಗ ಬಂದಿದ್ರು, ನಮ್ಮ ಆಫೀಸ್ಗೆ ಕೂಡ ಬಂದಿದ್ರು, ಸ್ಪೀಕರ್ ಮಾತಾಡಿದ್ದಾರೆ. ಕೆಲವೊಂದು ಫ್ಯಾಕ್ಟ್ರಿಗಳಿಗೂ 2950 ಟೋಟಲ್ಗೆ ಒಪ್ಪಿಸಿದ್ದಾರೆ. ಕೆಲವೊಂದು ಫ್ಯಾಕ್ಟ್ರಿಗಳಿಗೂ ಒಪ್ಪಿಲ್ಲ ಅಂತ ನಾವು ಮಾತಾಡ್ತೀವಿ. ನಾವು ಮಿನಿಸ್ಟರ್ ಸರ್ ಏನು ಹೇಳಿದ್ದಾರೆ ಅದ್ರ ಜೊತೆಲಿ ಮಾತಾಡಿದ್ದಾರೆ. ಕೆಲವೊಂದು ಫ್ಯಾಕ್ಟ್ರಿಗಳು ಒಪ್ಪಿದ್ದಾರೆ, ಕೆಲವೊಂದು ಫ್ಯಾಕ್ಟ್ರಿಗಳು ಒಪ್ಪಿಲ್ಲ, ನಾವು ಒಪ್ಪಿಸ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ದಿಢೀರ್ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ. ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಟೀಮ್ ಹೋಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ದೆಹಲಿಗೆ ಶಾಸಕರ ಪರೇಡ್ ನಡೀತಾ ಇದೆ. ಕುರ್ಚಿಯ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ 8 ಶಾಸಕರು ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಾಗಡಿ ಶಾಸಕರ ನೇತೃತ್ವದಲ್ಲಿ ನಾಳೆ ಮತ್ತೊಂದು ಟೀಮ್ ಕೂಡ ಹೋಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಹೋಗ್ತಾ ಇರುವಂತಹ ಕಾಂಗ್ರೆಸ್ನ ಶಾಸಕ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಪ್ರಯಾಣವನ್ನು ಮತ್ತೊಂದು ತಂಡ ನಾಳೆ ಬೆಳೆಸಲಿದೆ. ಡಿಕೆ ಶಿವಕುಮಾರ್ ಬೆಂಬಲಿಸಿ ಹೈಕಮಾಂಡ್ ನಾಯಕರ ಭೇಟಿಯಾಗುತ್ತೆ ಈ ನಿಯೋಗಿಗಳು. 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ರಾಜಕೀಯ ಬೆಳವಣಿಗೆಗಳು ಕ್ಷಿಪ್ರ ರೀತಿಯಲ್ಲಿ ನಡೀತಾ
ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಟೀಮ್ ಹೋಗ್ತಾ ಇದ್ರೆ, ನಾಳೆ ಮತ್ತೊಂದು ಟೀಮ್ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದೆ. ನವೆಂಬರ್ 20ನೇ ತಾರೀಕು ಸರಿಯಾಗಿ 2.5 ವರ್ಷ ರಾಜ್ಯ ಕಾಂಗ್ರೆಸ್ ಆಡಳಿತಾವಧಿ. ಮಾಗಡಿ ಶಾಸಕರ ನೇತೃತ್ವದಲ್ಲಿ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ 2 ನಿಯೋಗಿಗಳು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಲಾಬಿಯನ್ನ ಮಾಡೋದಕ್ಕೆ ಅಥವಾ ಅವರನ್ನ ಬೆಂಬಲಿಸಿ ಹೈಕಮಾಂಡ್ಗೆ ಒತ್ತಡವನ್ನ ಹಾಕೋದಕ್ಕೆ ದೆಹಲಿಗೆ ಪರೇಡ್ ನಡೀತಾ ಇರು. ಇದು ರಾಜ್ಯ ರಾಜಕಾರಣದ ಸದ್ಯದ ದಿಢೀರ್ ಬೆಳವಣಿಗೆ. ಹೈಕಮಾಂಡ್ ನಾಯಕರ ನಿರ್ಧಾರದ ಮೇಲೆ ಸಿಎಂ ಕುರ್ಚಿ ಭವಿಷ್ಯ ನಿಂತ್ಕೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಕೇಳಿದಾಗಲೂ ಅದನ್ನೇ ಹೇಳ್ತಾರೆ, ಸಿಎಂ ಅವರನ್ನ ಕೇಳಿದಾಗಲೂ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಪ್ರತಿಯೊಂದು ಕೂಡ ತೀರ್ಮಾನಕ್ಕೆ ಬರಲಾಗುತ್ತೆ, ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ಆದರೆ ಅವರವರ ಬಳಗದ ಮೂಲಕವಾಗಿ, ಅವರವರ ಬಣದವರ ಮೂಲಕವಾಗಿ ಆಗಬೇಕಾಗಿರುವಂತಹ ರಾಜಕೀಯ ದಾಳಿಗಳನ್ನು ಉರುಳಿಸುವಂತಹ ಕೆಲಸಗಳು ಯಥಾಪ್ರಕಾರವಾಗಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕುವುದಕ್ಕೆ ದೆಹಲಿಗೆ ಡಿ.ಕೆ. ಟೀಮ್ ಹೋಗ್ತಾ ಇರೋದು. ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಟೀಮ್ ರೆಡಿಯಾಗಿದೆ. ಮತ್ತೊಂದು ಕಡೆಯಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಮತ್ತೊಂದು ನಿಯೋಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರೋದು. ಕಳೆದ ವಾರದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದು, ಆಗ ಒಂದಿಷ್ಟು ಬೆಳವಣಿಗೆಗಳು ಆಗಿದ್ದು, ಆದರೆ ಅಂದುಕೊಂಡಂಥ ರೀತಿಯಲ್ಲಿ ಯಾವುದೇ ರಿಸಲ್ಟ್ ರಾಜ್ಯ ರಾಜಕಾರಣದಲ್ಲಿ ಕಂಡು ಬಂದಿಲ್ಲ. ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಕಳೆದ ವಾರದಲ್ಲಿ ಡಿಸಿಎಂ ಮತ್ತು ಸಿಎಂ ಇಬ್ಬರು ಕೂಡ ದೆಹಲಿಯಲ್ಲಿದ್ದರು. ಡಿಸಿಎಂ ಅವರು 3 ದಿನಗಳಿದ್ದಾಗಲೂ ಕೂಡ ಯಾವ ಒಬ್ಬ ನಾಯಕರನ್ನು ಕೂಡ ಅಲ್ಲಿ ಭೇಟಿ ಆಗೋದಕ್ಕೆ ಆಗಿರಲಿಲ್ಲ ಅನ್ನುವಂಥ ವಿಚಾರ. ಈಗ ಮತ್ತೆ ಅವರ ಪರವಾಗಿ ಲಾಬಿ ನಡೀತಾ ಇದೆಯಾ? ಲಾಬಿ ಅನ್ನೋದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆಗೆ ಡಿ.ಕೆ. ಶಿವಕುಮಾರ್ ಅಂಡ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಸದಾಶಿವನಗರ ನಿವಾಸದಲ್ಲಿ ಕುಳಿತು ಪೊಲಿಟಿಕಲ್ ಗೇಮ್ ಆಡೋದಕ್ಕೆ ಶುರುವಾದ್ರ ಅಂತ. ಯಾಕಂತ ಹೇಳಿದ್ರೆ 2.5 ವರ್ಷದ ಬಳಿಕ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿ ಚರ್ಚೆ ಆಗ್ತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಪೂರಕವಾಗಿ ಇವತ್ತು ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ 2.5 ವರ್ಷದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ. ಇದಕ್ಕೆ ಪೂರಕವಾಗಿ ಸಾಕಷ್ಟು ಲಾಬಿಯನ್ನು ಕೂಡ ನಡೆಸಿದ್ರು. ಯಾವ ಏನು ಸಿಎಂ ತಮ್ಮ ಅವಿಭಜಿತ ತವರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಿಂತು ನಾನು ಗಟ್ಟಿಯಾಗಿದ್ದೀನಿ, ಮುಂದಿನ 5 ವರ್ಷವೂ ಕೂಡ ನಾನು ಗಟ್ಟಿಯಾಗಿರ್ತೀನಿ ಅನ್ನುವಂತ ಒಂದು ಸಂದೇಶವನ್ನ ಅಂದ್ರೆ ಹೇಳೋದ್ರ ಮುಖಾಂತರ 5 ವರ್ಷ ನಾನೇ ಅಧಿಕಾರವನ್ನು ಪೂರೈಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡೋದು. ಇಮಿಡಿಯೇಟ್ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ಸದಾಶಿವನಗರ ನಿವಾಸದಲ್ಲಿ ಮೀಟಿಂಗ್ ಮಾಡೋದಕ್ಕೆ ಶುರುವಾದ್ರು. ಆ ಬಳಿಕ ತಮ್ಮ ಆಪ್ತ ಶಾಸಕರನ್ನ ಒಟ್ಟುಗೂಡಿಸಿ ಎಲ್ಲರನ್ನೂ ಕೂಡ ಅಂದ್ರೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡೋದ್ರ ಮುಖಾಂತರ ಒಕ್ಕಲಿಗ ಸಮುದಾಯದ ಶಾಸಕರುಗಳು ಮತ್ತೆ ಇನ್ನಿತರೆ ಸಮುದಾಯದ ಶಾಸಕರುಗಳನ್ನೆಲ್ಲರನ್ನೂ ಕೂಡ ದೆಹಲಿಗೆ ಕಳಿಸೋದ್ರ ಮುಖಾಂತರ ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ. ಯಾಕಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರ ಬಳಿಕ ಒಕ್ಕಲಿಗ ಸಮುದಾಯಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಯನ್ನು ಅಂದ್ರೆ ಶ್ರಮವನ್ನ ಹಾಕಿದ್ದಾರೆ. ಹೀಗಾಗಿ ಅವರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ಮತ್ತೊಂದು ಕಡೆಯಾಗಿ ಏನು 2.5 ವರ್ಷ ಅಧಿಕಾರ ಒಪ್ಪಂದ ನಡೆದಿದೆ ಎನ್ನಲಾದಂತ ಒಂದು ಗೊಂದಲ ಏನಿದೆ, ಇದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡಿ ಎನ್ನುವಂತ ಒಂದು ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನನ್ನು ಮುಂದುವರ್ಸೋದಾದ್ರೆ ಅದಕ್ಕೂ ಒಂದು ಕ್ಲಾರಿಟಿಯನ್ನ ಕೊಡಿ. ಮತ್ತೊಂದು ಕಡೆಗೆ ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತೀವಿ ಅಂದ್ರೆ ಒಂದು ಕ್ಲಾರಿಟಿಯನ್ನ ಕೊಡಿ. ಯಾಕಂತ ಹೇಳಿದ್ರೆ 2.5 ವರ್ಷ ಅಧಿಕಾರ ಹಸ್ತಾಂತರ ಅಂದ್ರೆ ಅಧಿಕಾರದ ಹಸ್ತಾಂತರದ ಒಪ್ಪಂದ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವಾಗಿ ಇದೀಗ ಕಾರ್ಯಕರ್ತರಲ್ಲಿ ಮತ್ತೊಂದು ಕಡೆಗೆ ತಮ್ಮ ಕ್ಷೇತ್ರಗಳಲ್ಲೂ ಕೂಡ ಒಂದು ಆದಿ ಬೀದಿಯಲ್ಲಿ ಕಾರ್ಯಕರ್ತ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಇದು ಆಡಳಿತಾತ್ಮಕವೂ ಕೂಡ ಪರಿಣಾಮವನ್ನ ಬೀರಿರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ನೀವು ಎಂಟ್ರಿಯನ್ನ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮಾಗಡಿ ಶಾಸಕ ಎಸ್.ಸಿ. ಬಾಲಕೃಷ್ಣ, ರವಿ ಗಣಿಗ, ಗುಬ್ಬಿ ಶ್ರೀನಿವಾಸ್, ಮತ್ತೊಂದು ಕಡೆಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸೇರಿದಂತೆ ಒಕ್ಕಲಿಗ ಸಮುದಾಯ ಮತ್ತೆ ಇನ್ನಿತರೆ ಸಮುದಾಯದ ಏನು ಬೆಂಬಲಿಗ ಶಾಸಕರು ಮತ್ತೆ ಸಚಿವರು ಏನಿದ್ರೆ ಅವರು ಡಿ.ಕೆ. ಶಿವಕುಮಾರ್ ಪರವಾಗಿ ಇದೀಗ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಮೂಲಕವಾಗಿ ನಾಳೆ ಸಂಜೆ ಕೆ.ಸಿ. ವೇಣುಗೋಪಾಲ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಸಾಧ್ಯವಾದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಅನುಮತಿಯನ್ನ ಕೇಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರುವಂತಹ ಒಂದು ಮಾಹಿತಿ. ಈ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಒಕ್ಕಲಿಗ ಸಮುದಾಯದ ಟ್ರಂಪ್ ಕಾರ್ಡ್ ಅನ್ನ ಬಳಸೋದಕ್ಕೆ ಮುಂದಾದ್ರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರು ಓಕೆ ತಿಮ್ಮೇಗೌಡ್ರೆ, ಈ
ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಲೈಮ್ಯಾಕ್ಸ್ ಇವತ್ತಾ ನಾಳೆನಾ ಅನ್ನುವಂತಹ ಪ್ರಶ್ನೆ ಯಥಾಪ್ರಕಾರವಾಗಿ ಮುಂದುವರಿತಾ ಇರುವಂಥದ್ದು. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾರ್ಮಿಕ ಹೇಳಿಕೆಗಳನ್ನು ಯಥಾಪ್ರಕಾರವಾಗಿ ಮುಂದುವರಿಸಿದ್ದಾರೆ. ಇದೆಲ್ಲದರ ನಡುವೆಯಲ್ಲಿ ಈಗ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು, ಅವರ ಬಣದವರು ಹೈಕಮಾಂಡ್ಗೆ ಹೋಗ್ತಾ ಇರುವಂಥದ್ದು, ಅಂದ್ರೆ ದೆಹಲಿಗೆ ಹೋಗ್ತಾ ಇರುವಂಥದ್ದು, ಅಂದ್ರೆ ಈ ವಿಚಾರವನ್ನ ಜೀವಂತವಾಗಿ ಇಡಬೇಕು ಅನ್ನುವಂಥ ಟೆಕ್ನಿಕಾ? ಈ ವಿಚಾರವನ್ನ ಜೀವಂತವಾಗಿ ಇಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಾಗಿ ಅವರು ಡಿ ಕೆ ಸುರೇಶ್ ಅವರು ಇವತ್ತು ಒಂದು ತುಂಬಾ ಮಾರ್ಮಿಕವಾಗಿ ಒಂದು ಮಾತನ್ನ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಂತಾರೆ, ಯಾವತ್ತೂ ಕೂಡ ಯಾರಿಗೆ ಆಯ್ತು ಮಾತು ಕೊಟ್ಟಂತೆ ಅವ್ರು ನಡ್ಕೊಂಡಿದ್ದಾರೆ. ಈಗ ಒಬ್ಬ ವ್ಯಕ್ತಿ ಶಾಶ್ವತವಾಗಿ ರಾಜಕಾರಣದಲ್ಲಿ ಉಳಿಬೇಕಾದ್ರೆ ಕೊಟ್ಟ ಮಾತನ್ನ ನಡ್ಕೊಳ್ಬೇಕು, ನುಡಿದಂತೆ ನಡಿಬೇಕು, ಆಗ ಮಾತ್ರ ರಾಜಕಾರಣದಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾರ್ಮಿಕವಾಗಿ ಇವತ್ತು ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ ಒಂದ್ ವೇಳೆ ಏನಾದ್ರೂ ತಾವು 5 ವರ್ಷ ತಾವೇ ಮುಂದುವರೆದಿದ್ದೇ ಆಗಿದ್ದಲ್ಲಿ ಒಂದು ವಚನ ಭ್ರಷ್ಟತೆಯ ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಒಂದು ತಂತ್ರಗಾರಿಕೆಯಲ್ಲಿಯೇ ಇವತ್ತು ಡಿ ಕೆ ಸುರೇಶ್ ಅವರು ಇಂಥದ್ದೊಂದು ಮಾರ್ಮಿಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಶಿವಕುಮಾರ್ನು ಕೂಡ ಭೇಟಿ ಮಾಡಿ ಸದ್ಯದ ಮಟ್ಟಿಗೆ ಸಿಎಂ ಬೆಂಬಲಿಗರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಂದ್ ಕಡೆಗೆ ದೆಹಲಿ ಅಂಗಳದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕೀಯ ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇವತ್ತು ಎಸ್ಪೆಷಲಿ ಅಧಿಕಾರಕ್ಕೆ ಬಂದು ಏನು 2.5 ವರ್ಷ ಪೂರೈಸಿದೆ, ಕಾರ್ಯಕರ್ತರ ಒಪಿನಿಯನ್, ಶಾಸಕರ ಹೇಳಿಕೆಗಳು, ಸಚಿವರ ಹೇಳಿಕೆಗಳು, ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಹೇಳಿಕೆಗಳನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಯಾರ ಭೇಟಿಗೂ ಕೂಡ ಸಮಾವೇಶವನ್ನ ಕೊಟ್ಟಿರಲಿಲ್ಲ. ಸುಮಾರು 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ನಡೆಸಿರ್ತಕ್ಕಂಥದ್ದು, ತುಂಬಾ ಗಂಭೀರವಾಗಿ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಎಸ್ಪೆಷಲಿ ಮುಂದಿನ ನಡೆ ಹೇಗಿರ್ಬೇಕಾಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ತುಂಬಾ ಸೀರಿಯಸ್ ಆಗಿ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಇದಕ್ಕೆ ಪೂರಕವಾಗಿ ಇದೀಗ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸೋದಕ್ಕೆ ಮುಂದೆ ಅನ್ನುವಂತ ಒಂದು ಚರ್ಚೆಗೆ ಪೂರಕವಾಗಿ ಈಗ ಚಲುವರಾಯಸ್ವಾಮಿ ನೇತೃತ್ವದ ಶಾಸಕರ ನಿಯೋಗ ದೆಹಲಿಗೆ ದೌಡಾಯಿಸೋದಕ್ಕೆ ಮುಂದಾಗಿರುವಂತದ್ದು ತುಂಬಾ ಗಮನಾರ್ಹವಾದಂತ ಒಂದು ವಿಚಾರ. ಅವರು ತಿಮ್ಮೇಗೌಡ್ರೆ, ಆಲ್ಮೋಸ್ಟ್ ಚಲುವರಾಯಸ್ವಾಮಿ ಅವರ ನೇತೃತ್ವ ಮತ್ತು ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಆಲ್ಮೋಸ್ಟ್ ಒಂದು 20 ಜನ ಶಾಸಕರು ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಬಟ್ ಹೈಕಮಾಂಡ್ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಂತ ಅನ್ಸುತ್ತಾ ಈ ಒಂದು ಒತ್ತಡವನ್ನ? ಅಷ್ಟು ಸೀರಿಯಸ್ ಆಗಿ ಗಮನ ಹರಿಸದೇ ಇದ್ರು ಕೂಡ ಇದೊಂದು ರೀತಿ ಗೊಂದಲ. ಅಂದ್ರೆ ಯಾಕಂತ ಹೇಳಿದ್ರೆ ಹೈಕಮಾಂಡ್ ಸದ್ಯದ ಮಟ್ಟಿಗೆ ಎಂಟ್ರಿ ಆಗ್ಲೇಬೇಕಾದಂತ ಒಂದು ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ಡೇ 1 ಇಂದಲೂ ಕೂಡ ಈ ಒಂದು ಅಧಿಕಾರ ಪವರ್ ಶೇರಿಂಗ್ ವಿಚಾರವನ್ನ ಜೀವಂತವಾಗಿ ಇಟ್ಕೊಂಡೇ ಬಂದು ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಈ ಒಂದು 2.5 ವರ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೊಂದು ರೀತಿ ಬಿಕ್ಕಟ್ಟು ತೀವ್ರಗೊಳ್ಳಬಹುದು. ಈ ಒಂದು ಪವರ್ ಶೇರಿಂಗ್ ಚಟಾಪಟಿ ಮತ್ತಷ್ಟು ತೀವ್ರಗೊಳ್ಳಬಹುದು. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ತುಂಬಾ ಸೂಕ್ಷ್ಮವಾಗಿ ಒಂದು ಮಾತನ್ನ, ಭಾವನಾತ್ಮಕವಾಗಿ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧ ಅನ್ನುವಂತ ಒಂದು ಪರೋಕ್ಷವಾದಂತ ಸಂದೇಶ ರವಾನೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಮಾಹಿತಿ, ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹೈಕಮಾಂಡ್ ಎಂಟ್ರಿ ಕೊಡುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೋಗ್ತಾ ಇರುವಂತಹ ಅವರ ಆಪ್ತ ಬಳಗ ಹೈಕಮಾಂಡ್ಗೆ ಎನ್ ಚಲುವರಾಯಸ್ವಾಮಿ ಕೃಷಿ ಸಚಿವ, ಡಾಕ್ಟರ್ ರಘುನಾಥ್ ಕುಣಿಗಲ್ ಶಾಸಕರು, ರವಿಕುಮಾರ್ ಮಂಡ್ಯ ಶಾಸಕ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಇನ್ನು ನಾಳೆ HC ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಅನೇಕಲ್ ಶಾಸಕ ಬಿ ಶಿವಣ್ಣ, ಶಿವಗಂಗಾ ಬಸವರಾಜ್, ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು, ಕದಲೂರು ಉದಯ್, ದಿನೇಶ್ ಗುಳಿಗೌಡ್ MLC, ಈ ರೀತಿಯಾಗಿ ಒಂದಿಷ್ಟು ನಾಯಕರ ನಿಯೋಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸೋದಕ್ಕೆ ರೆಡಿಯಾಗಿ ನಿಂತ್ಕೊಂಡು ಅವರು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆ 2.5 ವರ್ಷ ಪೂರ್ಣಗೊಳ್ತಾ ಇದ್ದಂಗೆ ಡಿ ಕೆ ಬ್ರದರ್ಸ್ ಕಡೆಯಿಂದ ರಾಜಕೀಯ ದಾಳ, ರಾಜಕೀಯ ಮೇಲಾಟ ಶುರುವಾಗ್ತಾ ಇದೆ ಅನ್ನುವಂತಹ ಚರ್ಚೆ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಡಿ ಕೆ ಬೆಂಬಲಿಗರಿಂದ ದಿಲ್ಲಿಗೆ ಶಾಸಕರ ಪರೇಡ್ ನಡೀತಾ ಇರುವಂಥದ್ದು. ಕಳೆದ ವಾರವಷ್ಟೇ DCM ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ರು. ಆಗ ಆಗದಿರುವಂತಹ ಬೆಳವಣಿಗೆಗಳು ಈಗ ಅವರ ಬೆಂಬಲಿಗರಿಂದ ನಡೆಸುವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದಾಳವನ್ನ ಈ ರೀತಿಯಾಗಿ ಬಳಸ್ತಾ ಇದ್ದಾರೆ ಅನ್ನುವಂತಹ ಸಹಜ ಪ್ರಶ್ನೆ ಈಗ ಮೂಡ್ತಾ ಇದೆ.